ಒನಕೆ ಓಬವ್ವನ ಪಾತ್ರ. ಆ ಒನಕೆ ಓಬವ್ವನ ಪಾತ್ರವನ್ನ ಮಾಡ್ಬೇಕಾದ್ರೆ ಪುಟ್ಟಣ್ಣ ಅವ್ರು ಕೇಳ್ಕೊತಾರೆ ಕಲ್ಪನಾ ಅವರಿಗೆ, ಸಣ್ಣ ಪಾತ್ರನ 2 ನಿಮಿಷದ ಪಾತ್ರನ ನಾನು ಒಪ್ಪಲ್ಲ, ನನ್ನ ಇಮೇಜ್ ಅನ್ನು ನಾನು ಒಪ್ಪಲ್ಲ. ಆದ್ರೆ ಇವ್ರು ಇಲ್ಲಪ್ಪ ನನಗೆ ಸಣ್ಣ ಪಾತ್ರ ನನಗೆ ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಆ ಪಾತ್ರವನ್ನ ನೀವು ಒಪ್ಪಿ ಅಂತ ಹೇಳಿದಾಗ ಜಯಂತಿ ಒಪ್ತಾರೆ. ಅಷ್ಟೊಂದು ಸ್ಟಾರ್ ಇಮೇಜ್ ಇದ್ರು, ಒಬ್ಬ ಶ್ರೇಷ್ಠ ನಿರ್ದೇಶಕನಿಗೆ ಬೆಲೆಯನ್ನ ಕೊಟ್ಟು ಅವರು ಆ ಪಾತ್ರವನ್ನ ಮಾಡುವಂತ ನನಗೆ ಹೇಳ್ಬೇಕಾದ್ರೆ ಈ ಪಾತ್ರದ ಹಿಂದೆ ಏನೋ ಇರಬಹುದು ಅಂತ ಗ್ರಹಿಸಿ ಅದನ್ನ ಒಪ್ಪಿ 2-3 ನಿಮಿಷದ ಒನಕೆ ಓಬವ್ವನ ಪಾತ್ರವನ್ನ ಮಾಡಿದಂತ ಸಂದರ್ಭದಲ್ಲಿ ಅದೊಂದು ಚಾರಿತ್ರಿಕ ಪಾತ್ರ ಆಯ್ತು. ಇಡೀ ನಾಗರಹೊರ ಚಿತ್ರದಲ್ಲಿ ಆ 3 ನಿಮಿಷದ ಪಾತ್ರ ಅದೆಷ್ಟು ರೋಮಾಂಚನ, ಅದೆಷ್ಟು ಅದ್ಭುತ, ಅದೆಷ್ಟು ಸುಂದರ ಅಂತಂದ್ರೆ ಅದು ಒನಕೆ ಓಬವ್ವ ಅಂತಲೇ ಅವರನ್ನ ಗುರುಸೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ತುಂಬಾ ಫ್ರಾಂಕ್ನೆಸ್ ಬೇಕು ಅವ್ರ ತರ ಜೀವಿಸೋದಕ್ಕೆ. ಕಪಟ ಇದ್ದವರು ಆ ತರ ಜೀವಿಸಕ್ ಆಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ನಾವು ಆಷಾಢಭೂತಿತನವನ್ನ ಹೊಂದಿದ್ರೆ ಜಯಂತಿ ಅವ್ರ ತರ ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ. ಬದುಕನ್ನ ಇಂಚಿಂಚಾಗಿ ಆಸ್ವಾದಿಸ್ಕೊಂಡು, ಅದು ನೋವಿರಲಿ ನಲಿವಿರಲಿ, ಬೇವು ಮತ್ತು ಬೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ಆಸ್ವಾದಿಸಿ ಆ ಬದುಕನ್ನ ಇಂಚಿಂಚಾಗಿ ಕುಡಿದು ಅದನ್ನ ಮತ್ತೆ ಹಾಗೆ ಬದುಕೋಬೇಕಲ್ವ, ಅಷ್ಟೆಲ್ಲವನ್ನ ಅನುಭವಿಸಿ ಜೀವಂತವಾಗಿರ್ಬೇಕಲ್ವ. ಅದು ಜಯಂತಿ ಅವರ ಯಶಸ್ಸಿನ ಗುಣ. ನೀವು ಎಡಕಲ್ಲು ಗುಡ್ಡದ ಮೇಲೆ ಪಾತ್ರ, ಈ ಪುಸ್ತಕದಲ್ಲಿ ಹೇಳ್ತಾರೋ ಅದನ್ನ, ಎಡಕಲ್ಲು ಗುಡ್ಡದ ಮೇಲಿನ ಪಾತ್ರ ಇರ್ಬೋದು, ಅದನ್ನೇನಾದ್ರೂ ಪಾತ್ರ ನಾನು ಮಾಡಿಬಿಟ್ರೆ ಕಲ್ ತಗೊಂಡು ಹೊಡಿತಾರೆ ಅಂತಾರೆ. ಮತ್ತೆ ಪುಟ್ಟಣ್ಣ ಅವ್ರನ್ನ ಒಪ್ಪಿಸ್ತಾರೆ, 10 ದಿನ ಟೈಮ್ ಕೊಡ್ತೀನಿ ಅಂತಾರೆ. ಈ ಪುಸ್ತಕದಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ಅಂದ್ರೆ 10 ದಿನ ಟೈಮಿನ ನಂತರ ಮತ್ತೆ ಬಂದು ಪುಟ್ಟಣ್ಣನವರ ಒತ್ತಡಕ್ಕೆ ಮಣಿದು ಆ ಪಾತ್ರವನ್ನ ಮಾಡ್ತಾರೆ. ನೀವೀಗ ತಾನೆ ಹಾಡನ್ನು ಕೇಳಿದ್ರಿ, ವಿರಹ 100 ತರಹ. ಆ ಪಾತ್ರ ಅವರಿಗೆ ರಾಷ್ಟ್ರ ಮಟ್ಟದ ಮನ್ನಣೆಯನ್ನ ತಂದುಕೊಡ್ತು. ಅಂದ್ರೆ ಅದೊಂದು ಆ ಪಾತ್ರದಲ್ಲಿ ಗ್ಲಾಮರ್ ಏನೋ ಇರ್ಲಿ, ಅದರ ಆಚೆಗಿನ ಅಭಿನಯ ಇದೆಯಲ್ಲ, ಅದಕ್ಕೆ ಭಾವನೆಗಳನ್ನ ತುಂಬಿ, ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅನ್ನ ತುಂಬಿ ಆ ಪಾತ್ರವನ್ನ ಒಂದು ರೀತಿಯಲ್ಲಿ ಕೇವಲ ಒಂದೇ ದೃಷ್ಟಿಯಲ್ಲಿ ನೋಡದೆ ಅದನ್ನ ಮೀರಿ ಆ ಪಾತ್ರವನ್ನ ಬೆಳೆಸುವ ಅವರ ಶೈಲಿ ಇದೆಯಲ್ಲ, ಅದು ಅವರ ಸಾಮರ್ಥ್ಯ, ಅವರ ಪ್ರತಿಭೆ. ಹೀಗೆ ಒಂದು ರೀತಿಯಲ್ಲಿ ಸಂಪ್ರದಾಯದಿಂದ ಅಥವಾ ಯಾವುದೋ ಒಂದು ಸೀಮಿತ ಕಟ್ಟುಪಾಡಿಗೆ ಅಥವಾ ಸೂತ್ರಬದ್ಧ ಚೌಕಟ್ಟಿಗೆ ಜೋತು ಬಿದ್ದಂತಹ ಚಿತ್ರರಂಗಕ್ಕೆ ತನ್ನ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯಮಯ ಪಾತ್ರದ ಮೂಲಕ ಒಂದು ಹೊಸ ಮೆರಗನ್ನ, ಒಂದು ಹೊಸ ಗ್ರಾಮರ್ ಅನ್ನ, ಒಂದು ಹೊಸ ಸಂಚಲನವನ್ನ ಕಟ್ಟುಕೊಟ್ಟಂತವ್ರು ಜಯಂತಿಯವರು. ಹೀಗೆ ಹೇಳ್ತಾ ಹೋದ್ರೆ ಅವರ ಬದುಕು ಅತ್ಯಂತ ಚೇತೋಹಾರಿಯಾಗಿರುತ್ತೆ. ಹಾಗೇನೆ ಇದು ನನಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಮಾತ್ರ. ಆದ್ರೆ ಈ ಪುಸ್ತಕದಲ್ಲಿ ಕೊನೆಯ ಘಟ್ಟವನ್ನ ನೋಡಿದ್ರೆ, ಅವರ ಖಾಸಗಿ ಬದುಕಿನ ನೋವಿನ ಘಟ್ಟವನ್ನ ನೋಡಿದ್ರೆ ಒಂಥರ ಎದೆ ಜಲ್ಲೆನಿಸುವಂತಹ ರೀತಿ ಕಂಡು ಬರುತ್ತೆ. ಯಾಕೆಂತಂದ್ರೆ ಇದನ್ನ ಆಗಲೇ ಹೇಳಿದೆ ನಾನು, ಇದೊಂದು ಪ್ರಾತಿನಿಧಿಕವಾದಂತಹ ಪುಸ್ತಕ. ಯಾಕೆ ಅಂತಂದ್ರೆ ಅವರು ನದಿಯಂತೆ ಹರಿತಿರುವಂತಹ ಸಂದರ್ಭದಲ್ಲಿ ಒಂದು ಚಾಪ್ಟರ್ ಕಲ್ಪನಾ ಅವ್ರದ್ದು ಬರುತ್ತೆ. ತನ್ನ ನೋವಿನ ನಡುವೆಯೂ ಕೂಡ ಕಲ್ಪನಾ ಅವರ ಬದುಕನ್ನ ಅವರು ದಾಖಲು ಮಾಡ್ತಾರೆ ಈ ಪುಸ್ತಕದಲ್ಲಿ. ಕಲ್ಪನಾ ಹೇಗಿದ್ರು, ಅವ್ರು ನನಗೆ ಮನಸ್ಸಿಲ್ಲ, ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಪದೇ ಪದೇ ಜಯಂತಿ ಅವರ ಹತ್ರ ಹೇಳ್ತಾರೆ. ಅಂದ್ರೆ ಜಯಂತಿ ನದಿಯಾಗಿ ಹರಿತಿರುವಂತ ಸಂದರ್ಭದಲ್ಲಿ ಅಲ್ಲೊಂದು ಉಪನದಿ ಹರಿಯುತ್ತೆ ಈ ಪುಸ್ತಕದಲ್ಲಿ. ಆ ಉಪನದಿ ಕಲ್ಪನೆ. ಅಂದ್ರೆ ಇಷ್ಟೊಂದು ನೋವಿನ ನಡುವೆ ಒಂದು ಜೀವನದಿ ಉಳಿಯುತ್ತೆ. ಆದ್ರೆ ಅಷ್ಟೊಂದು ನೋವಿನ ನಂತರ ಮತ್ತೊಂದು ಉಪನದಿ ಕೊನೆ ಕಾಣುತ್ತೆ, ಅದು ಒಣಗಿ ಹೋಗುತ್ತೆ. ಹಾಗೇನೆ ಮತ್ತೊಂದು ಹರಿಯುವ ನದಿ, ಮತ್ತೊಂದು ಭೋರ್ಗರೆದು ಹರಿಯುವ ನದಿ. ಈ ಒಂದು ಅನುಭವದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಹೇಳ್ತಾರೆ. ಒಂದು ಚಾಪ್ಟರ್ ಇದೆ ಪುಟ್ಟಣ್ಣ ಕಣಗಾಲ್ ಅವರು ಖಾಸಗಿ ಬದುಕಿನ ಚಾಪ್ಟರ್ ಇದೆ. ಅವರು ಹೇಗೆ ಒದ್ದಾಡ್ತಾರೆ, ಅವರ ಹೇಗೆ ಮಾನಸಿಕ ವಿಪ್ಲವಕ್ಕೆ, ಮಾನಸಿಕವಾಗಿ ಹೇಗೆ ಅವರು ಒಂದು ರೀತಿಯಲ್ಲಿ ಆಘಾತಕ್ಕೆ ಒಳಗಾಗ್ತಾರೆ. ಪುಟ್ಟು ಅಂತ ಕರೀತಾರೆ. ಆವಾಗಲೇ ಶ್ರೀನಾಥ್ ಅವ್ರು ಹೇಳ್ತಿದ್ರು, ಕಮ್ಮು ಅಂತ ನಾನು ಕರೀತಿದ್ದೆ, ಅವ್ರನ್ನ ಪುಟ್ಟು ಅಂತಾರೆ. ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಪುಟ್ಟು ಅಂತಾರೆ, ಸಂತೈಸ್ತಾರೆ, ಅವ್ರನ್ನ ಮಗು ತರ ನೋಡ್ಕೋತಾರೆ. ಆದ್ರೂ ಪುಟ್ಟಣ್ಣ ಬದುಕೋದಿಲ್ಲ. ಒಂದ್ ಕೈಯಿಂದ ಅವರು ಹೊರಟೋಗ್ತಾರೆ. ಯಾಕಾಗಿ ಸತ್ರು ಪುಟ್ಟಣ್ಣ, ಅವರಿಗೆ ಕಾಡ್ತಿದ್ದಂತಹ ನೋವೇನು? ಕಲ್ಪನಾ ಯಾಕಾಗಿ ಸತ್ರು, ಅವರಿಗೆ ಕಾಡ್ತಿದ್ದಂತಹ ನೋವೇನು? ಇದು ಒಂದು ರೀತಿಯಲ್ಲಿ ಧ್ಯಾನಿಸ್ತಾರೆ. ಆದರೆ ಅಂಥದ್ದೇ ಒಂದು ನೋವಿನ ಭಾಗವಾಗಿ ಅವ್ರು ಹರಿತಾರೆ. ಈ ಪುಸ್ತಕದಲ್ಲಿದೆ, ತುಂಬಾ ದೀರ್ಘವಾದ ಅವರು ವಿಚಾರಗಳನ್ನ ಇದೆಲ್ಲ ಹಂಚ್ಕೋತಾರೆ. ಇಲ್ಲಿ
ಅಂದ್ರೆ ಅವ್ರನ್ನ ಹೇಗೆ ಹದ್ದುಗಳ ರೀತಿಯಲ್ಲಿ ಕಿತ್ತು ಕಿತ್ತು ತಿಂದ್ರು. ಅವರ ಸುತ್ತಲ ಕುಟುಂಬ ಇರಬಹುದು, ಅವರ ಬದುಕಿನ ಭಾಗವಾದಂತಹ ವ್ಯವಸ್ಥೆ ಇರಬಹುದು, ಮತ್ತು ಆ ವ್ಯವಸ್ಥೆನಲ್ಲಿ ಅವರು ಹೇಗೆ ಬಲಿಪಶು ಆದ್ರು ಅನ್ನೋದಿರ್ಬೋದು. ಈ ಪುಸ್ತಕದಲ್ಲಿ ಹೆಚ್ಚು ಎಕ್ಸಾಗರೇಷನ್ ಇಲ್ದಲೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಾಗಿ, ಮತ್ತು ಯಾರ ಮೇಲೂ ದ್ವೇಷವಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಒಂದು ಕಾಲಘಟ್ಟಕ್ಕೆ ತಲುಪಿದಾಗ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷವಿಲ್ಲದೆ ಸ್ಥಿತಪ್ರಜ್ಞತೆಯಿಂದ ಪಕ್ವತೆಯಿಂದ ಅವ್ರು ಹೇಗೆ ಇದನ್ನ ಅದ್ಭುತವಾಗಿ ದಾಖಲಿಸ್ತಾರೆ ಅಂತಂದ್ರೆ ಈ ಪುಸ್ತಕಕ್ಕೆ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಸಿಗಲೇಬೇಕಾಗುತ್ತೆ.